ಮೋದಿಜಿ ಅಷ್ಟೆಲ್ಲ ಹೇಳಿದ ಮೇಲೂ ನಾನು ಯಾಕೆ ಗೋಲ್ಡ್ ಪರ್ಚೇಸ್ ಮಾಡಿದೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಹಾಗೆ ನಾನು ಎಷ್ಟು ಗ್ರಾಮ್ ಗೋಲ್ಡನ್ನು ತೊಗೊಂಡಿದ್ದೀನಿ ಮತ್ತು ಎಷ್ಟೆಲ್ಲ ಪ್ರೈಸ್ ಆಯಿತು, ಯಾವ ಥರ ಡಿಸೈನ್ಸ್ ಇದೆ ನಿಮಗೆ ಎಲ್ಲನೂ ನಾನು ತೋರಿಸ್ತೀನಿ ಇವಾಗ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೇ ಮಾತ್ರ ನಿಮಗೆ ನಾನು ಎಷ್ಟು ಗ್ರಾಮ್ ಗೋಲ್ಡ್ ತೊಗೊಂಡಿದ್ದೀನಿ ಮತ್ತು ಯಾವ ಥರ ಡಿಸೈನ್ಸ್ ಇದೆ, ಎಷ್ಟೆಲ್ಲ ಪ್ರೈಸ್ ಆಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಈ ಗೋಲ್ಡನ್ನು ತೊಗೋಬೇಕಂತ ತುಂಬ ದಿನಗಳಿಂದ ವೇಟ್ ಮಾಡ್ತಾಯಿದ್ದೆ. ಅದು ಇವತ್ತು ಫೈನಲ್ ಆಗಿ ಇವತ್ತು ನನ್ನ ಕನಸು ನನಸಾಗಿದೆ. ಸೊ ಹಾಗಾಗಿ ನಾನು ಇವಾಗ ಗೋಲ್ಡನ್ನು ತೊಗೊಂಡಿದ್ದೀನಿ. ಮೋದಿಜಿಯವರು ಹೇಳಿದರು ಇವಾಗ ಯಾರೂ 1 ವರ್ಷ ತನಕ ಯಾರೂ ಗೋಲ್ಡನ್ನು ಪರ್ಚೇಸ್ ಮಾಡಬೇಡಿ ಮತ್ತು ಹಾಗೆ ಹೀಗೆ ಅಂತ ಹೇಳಿದರು. ಇಂಧನ, ಪೆಟ್ರೋಲು ಮತ್ತು ಅಡುಗೆ ಎಣ್ಣೆ ಇದನ್ನೆಲ್ಲ ಹಿತಮಿತವಾಗಿ ಬಳಸಿ ಅಂತಲೂ ಹೇಳಿದರು. ಅಷ್ಟೆಲ್ಲ ಆದಮೇಲೂ ನಾನು ಯಾಕೆ ಗೋಲ್ಡ್ ಪರ್ಚೇಸ್ ಮಾಡಿದೆ ಮತ್ತು ಇವಾಗ ತೊಗೊಳ್ಬೇಕಂತ ಅನಿವಾರ್ಯ ಇತ್ತಾ, ಇದನ್ನೆಲ್ಲ ನಿಮಗೆ ಹೇಳ್ತೀನಿ ನಾನು. ಹಾಗೆ ನೀವು ಕೂಡ ಯಾರೆಲ್ಲ ರೀಸೆಂಟಾಗಿ ಗೋಲ್ಡ್ ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನನಗೆ ತುಂಬ ಜನ ಹೇಳಿದರು ಇವಾಗ ತೊಗೋಬೇಡ ಗೋಲ್ಡ್ನ, ಇವಾಗ ತೊಗೊಂಡ್ರೆ ರೇಟು ಜಾಸ್ತಿ ಇದೆ ಹಾಗೆ ಹೀಗೆ ಅಂತ. ಆದರೆ ನಾನು ಯಾರ್ದು ಮಾತು ಕೇಳ್ದೇನೆ ನಂದು ಡಿಸಿಷನ್ನ ಚೇಂಜ್ ಮಾಡಲಿಲ್ಲ. ನಾನು ತೊಗೋತೀನಿ ಅಂತ ಹೇಳಿಬಿಟ್ಟು ನಾನು 2 ನೆಕ್ಲೆಸ್ನ ಪರ್ಚೇಸ್ ಮಾಡಿದ್ದೀನಿ. ಇವಾಗ ನಮ್ಮ ಮನೆಯಲ್ಲಿ ಕೂಡ ತುಂಬಾ ಬೈತಾ ಇದ್ದಾರೆ, ಇವಾಗ ಇಷ್ಟು ಜಲ್ದಿ ತೊಗೊಳ್ಳೋ ಅವಶ್ಯಕತೆ ನಿನಗೇನಿತ್ತು ಅಂತ. ಆದರೂ ನಾನು ಕೂಡಿಟ್ಟಿರ್ತಕ್ಕಂಥ ಅಮೌಂಟು ಹಾಗೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ತೊಗೋಬೇಕು ಅಂತ. ಫೈನಲ್ ಆಗಿ ನಾನು ತೊಗೊಂಡೇ ಬಿಟ್ಟೆ. ಸೊ ನಿಮಗೆ ಯಾವ ರೀತಿ ಈ ಡಿಸೈನು ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ನೋಡಿ ಇದು ಫಸ್ಟ್ ಡಿಸೈನು ಯಾವ ರೀತಿ ಇದೆ ಅಂತ ನೋಡಿ. ಇದು ಫಸ್ಟ್ ಡಿಸೈನು, ನನ್ನ ಮಗಳು ಕೂಡ ತೋರಿಸ್ತಾ ಇದ್ದಾಳೆ. ಇದು ಫಸ್ಟ್ ಡಿಸೈನ್. ಹಾಗೆ ಇದು ಈ ರೀತಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ಮಾಲ್ ನೆಕ್ಲೆಸ್ಸು, ಹಾಗಾಗಿ ಈ ರೀತಿ ಇದೆ. ಇದು ಸ್ಮಾಲ್ ನೆಕ್ಲೆಸ್ಸು. ಇದು ಬಂದುಬಿಟ್ಟು 10 ಗ್ರಾಮ್ ಇದೆ. ಹಾಗೆ ಇನ್ನೂ ಒಂದು ಇದೆ ನೋಡಿ, ಇದು ಲಾಂಗ್ ನೆಕ್ಲೆಸ್ಸು. ಇದು ಕೂಡ ಇಷ್ಟು ದೊಡ್ಡದಾಗಿದೆ. ಹಾಗೆ ಸಾಡಿ ಮೇಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಯಾವ ರೀತಿ ಅನ್ನಿಸ್ತು ಡಿಸೈನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಮಗಳು ಇವಾಗ ನೋಡಿ ಯಾವ ರೀತಿ ತೊಗೊಂಡು ಕೂತಿದ್ದಾಳೆ ಅಂತ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ನಾನು ಯಾಕೆ ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಯಾರು ಗೋಲ್ಡನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ನಾನು ತೊಗೊಂಡಿರೋದು ಇದು 1 ಗ್ರಾಮ್ ಗೋಲ್ಡು. ಸೊ ಅದಕ್ಕೆ ನಿಮಗೆ ಹೇಳಿರೋದು ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ. ಇವಾಗ ಗೋಲ್ಡ್ ರೇಟ್ ಅಂತೂ ಗಗನಕ್ಕೇರಿದೆ. ಸೊ ಅಷ್ಟು 10 ಗ್ರಾಮ್ ಗಂಟಲೆ ಗೋಲ್ಡ್ ತೊಗೊಳ್ಳೋದು ನನ್ನ ಬಜೆಟ್ನಲ್ಲಿಲ್ಲ. ಅದಕ್ಕಾಗಿ ನಾನು 1 ಗ್ರಾಮ್ ಗೋಲ್ಡನ್ನು ತೊಗೊಂಡಿದ್ದೀನಿ. ಮತ್ತು ಎಲ್ಲಾದರೂ ಹೋದರೆ ಗೋಲ್ಡ್ ಹಾಕ್ಕೊಂಡು ಹೋದರೆ ನಮಗೆ ಯಾರಾದರೂ ಕದ್ದು ಬಿಡ್ತಾರನ್ನೋ ಒಂದು ಭಯ ಇರುತ್ತೆ. ಸೊ ಹಾಗಾಗಿ ಈ ರೀತಿ 1 ಗ್ರಾಮ್ ಗೋಲ್ಡನ್ನು ನಾವು ಹಾಕ್ಕೊಂಡು ಯಾವುದೇ ಫಂಕ್ಷನ್ಗೂ ಎಲ್ಲಿ ಬೇಕಾದರೂ ಹೋಗ್ಬೋದು. ನಮಗೆ ಯಾವುದೇ ರೀತಿ ಭಯನೂ ಇರಲ್ಲ, ಸೇಫ್ಟಿನೂ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಗೋಲ್ಡ್ ಬದಲು ಈ ರೀತಿ 1 ಗ್ರಾಮ್ ಗೋಲ್ಡನ್ನು ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾಕೆ ಅಂದರೆ 1 ಗ್ರಾಮ್ ಗೋಲ್ಡು ನಾವು ಹಾಕ್ಕೊಂಡಿರೋದು ಗೋಲ್ಡ್ ಥರನೇ ಕಾಣಿಸುತ್ತೆ ಮತ್ತು ಯಾರಿಗೂ ಗೊತ್ತು ಕೂಡ ಆಗಲ್ಲ ನಾವು 1 ಗ್ರಾಮ್ ಗೋಲ್ಡ್ ಹಾಕ್ಕೊಂಡಿದ್ದೀವಿ ಅಂತ. ಅದಕ್ಕಾಗಿ 1 ಗ್ರಾಮ್ ಗೋಲ್ಡನ್ನು ನಾನು ಖರೀದಿ ಮಾಡಿದ್ದೀನಿ.
ಇದನ್ನು ತೊಗೋಬೇಕಂತ ತುಂಬಾ ದಿನದಿಂದ ನಾನು ವೇಟ್ ಮಾಡ್ತಾಯಿದ್ದೆ. 1 ಗ್ರಾಮ್ ಗೋಲ್ಡು, ಇದು 1 ಗ್ರಾಮ್ ಗೋಲ್ಡು ತುಂಬಾ ಚೆನ್ನಾಗಿದೆ, ಕಲರ್ ಕೂಡ ಹೋಗಲ್ಲ, ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗಾಗಿ ನೀವು ಕೂಡ 1 ಗ್ರಾಮ್ ಗೋಲ್ಡನ್ನು ಪರ್ಚೇಸ್ ಮಾಡಿ. ಮತ್ತು ಯಾವುದೇ ಫಂಕ್ಷನ್ನು ಮತ್ತು ಯಾವುದೇ ಮ್ಯಾರೇಜು ಈ ರೀತಿ ಯಾವುದೇ ಇದ್ರೂ ನಾವು ಆರಾಮಾಗಿ ಅದನ್ನು ವೇರ್ ಮಾಡ್ಬೋದು. ಯಾರಿಗೂ ಕೂಡ ಗೊತ್ತೇ ಆಗಲ್ಲ ಅದು ಗೋಲ್ಡ್ ಇದೆಯಾ ಅಥವಾ 1 ಗ್ರಾಮ್ ಗೋಲ್ಡ್ ಇದೆ ಅಂತ. ಹಾಗಾಗಿ ನೀವು ಕೂಡ ಈ ರೀತಿ 1 ಗ್ರಾಮ್ ಗೋಲ್ಡನ್ನು ಖರೀದಿ ಮಾಡಿ ಫ್ರೆಂಡ್ಸ್. ಇವಾಗ ಮೋದಿಜಿ ಹೇಳಿರೋದು ನಮ್ಮ ದೇಶದ ಹಿತಕ್ಕೋಸ್ಕರ. ಅವ್ರು ಹೇಳಿರ್ತಕ್ಕಂಥ ಮಾತನ್ನು ನಾವೆಲ್ಲರೂ ಪಾಲಿಸಬೇಕಾಗುತ್ತದೆ. ಹಾಗಾಗಿ ನಾನಂತೂ ಈ ವರ್ಷ ಗೋಲ್ಡನ್ನು ಖರೀದಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಮತ್ತು ಅಡುಗೆ ಎಣ್ಣೆನ ಮತ್ತು ಪೆಟ್ರೋಲು ಈ ರೀತಿ ಹಿತಮಿತವಾಗಿ ಬಳಸಿ ಅಂತ ನಮ್ಮ ಮೋದಿಜಿಯವರು ಹೇಳಿದ್ದಾರೆ. ಹಾಗಾಗಿ ನಮ್ಮ ದೇಶಕ್ಕೋಸ್ಕರ ನಾನು ಅದನ್ನು ಕಡ್ಡಾಯವಾಗಿ ಪಾಲಿಸ್ತೀನಿ. ಮೋದಿ ಮಾತನ್ನು ನಾನು ಕಡ್ಡಾಯವಾಗಿ ಪಾಲಿಸ್ತೀನಿ. ನೀವೆಲ್ಲ ಪಾಲಿಸ್ತೀರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಕೂಡ ಮೋದಿಜಿ ಫ್ಯಾನ್ ಆಗಿದ್ದರೆ ಒಂದು ಲೈಕ್ ಮಾಡಿ ವಿಡಿಯೋಗೆ. ನಾನು ಮಾಡಿರೋ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆಲ್ಲ ಯಾವ ರೀತಿ 1 ಗ್ರಾಮ್ ಗೋಲ್ಡ್ ಹಾಕ್ಕೊಳ್ಳೋಕೆ ಇಷ್ಟ ಆಗುತ್ತಾ ಅಥವಾ ರಿಯಲ್ ಗೋಲ್ಡ್ ಹಾಕ್ಕೊಳ್ಳೋಕೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಂತೂ 1 ಗ್ರಾಮ್ ಗೋಲ್ಡ್ ಹಾಕೋತೀನಿ, ಯಾಕಂದರೆ ತುಂಬಾ ಸೇಫ್ಟಿ. ನಾನಂತೂ ಡೈಲಿ ಡ್ಯೂಟಿ ಹಾಗೆ ಹೀಗೆ ಅಂತ ಹೊರಗಡೆ ಹೋಗ್ತಾ ಇರ್ತೀನಿ. ಮತ್ತು ರಿಯಲ್ ಗೋಲ್ಡ್ ಹಾಕ್ಕೊಂಡು ಅದನ್ನು ಯಾರಾದರೂ ತೊಗೊಂಡು ಹೋದರೆ ಏನು ಮಾಡೋದು? ಹಾಗಾಗಿ ಇವಾಗಂತೂ ಕಳ್ಳರಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವಾಗ ನೋಡ್ಬೋದು ನೀವು TV ನ್ಯೂಸಲ್ಲೆಲ್ಲ ಆ ರೀತಿಯಾಗಿ ಬರ್ತಾರೆ, ಬುರ್ಕ ಹಾಕ್ಕೊಂಡು ಬರ್ತಾರೆ, ಸಾಧು ರೂಪದಲ್ಲಿ ಬರ್ತಾರೆ, ಹಾಗೆ ಹೀಗೆ ಅಂತ. ಅದಕ್ಕಾಗಿ ಮನೆಯಲ್ಲಿ ಗೋಲ್ಡ್ ಇಟ್ಕೊಳ್ಳೋದು ತುಂಬಾ ಇವಾಗ ಡೇಂಜರ್ ಆಗಿದೆ. ಹಾಗಾಗಿ ನಾನು ಇರ್ತಕ್ಕಂಥ ಗೋಲ್ಡ್ನೆಲ್ಲನೂ ಸೇಫ್ಟಿಗಂತ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಇವಾಗ 1 ಗ್ರಾಮ್ ಗೋಲ್ಡನ್ನು ಹಾಕ್ಕೊಂಡು ನಾನು ನಮ್ಮ ಡೇನ ಎಂಜಾಯ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಕೂಡ 1 ಗ್ರಾಮ್ ಗೋಲ್ಡನ್ನು ವೇರ್ ಮಾಡಿ ಮತ್ತು ಯಾವುದೇ ಭಯ ಇಲ್ಲದೆ ಎಲ್ಲಿ ಬೇಕಾದರೂ ತಿರುಗಾಡಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಬಾಯ್ ಆಲ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನೋಡಿ, ಇದು ಈ ಥರ ಡಿಸೈನ್ ಇದೆ. ಯಾವ ಥರ ಇದೆ ಅಂತ ನೋಡ್ಬೋದು ನೀವು ಇಲ್ಲಿ. ಇದು ಈ ರೀತಿ ಇದೆ. ನಿಮಗೆ ಯಾವ ಥರ ಡಿಸೈನು ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ.